ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಲಿಟ್ಸ್. ಹೌದು, ರೆಗ್ಯುಲರಾಗಿ ವೀಡಿಯೋ ಹಾಕ್ತಾಯಿಲ್ಲ. ತುಂಬ ಜನ ಬೇಜಾರಾಗಿದ್ದೀರಾ ಅಂತಲೂ ನನಗೆ ಗೊತ್ತು. ದಯವಿಟ್ಟು ಕ್ಷಮೆ ಇರಲಿ, ಹಾಗೆ ಸಹಿಸ್ಕೊಳ್ಳಿ. ಇನ್ನೊಂದು 4 ದಿನ ಎಲ್ಲ ಸೆಟ್ರೇಟ್ ಆಗಿಬಿಡುತ್ತೆ. ಆನಂತರ ರೆಗ್ಯುಲರ್ ನನ್ನ ರುಟೀನಿಗೆ ನಾನು ಬರ್ತೀನಿ. ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ. ಬಿಕಾಸ್ ಇದೊಂದು ಕನೆಕ್ಷನ್ ನನ್ನ ನಿಮ್ಮ ಮಧ್ಯೆ ಇದೊಂದು ಬ್ರಿಡ್ಜು. ಇದನ್ನು ನಾನು ತಪ್ಪಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ರುಟೀನ್ಗೆ ಬರ್ತೀನಿ. ಇದು ತುಮಕೂರಿನ ಈವೆಂಟ್ಗೆ ನಾವು ಹೊರಟಾಗ ಸಿಕ್ಕಾಪಟ್ಟೆ ಮಳೆ. ಚಿತ್ರದುರ್ಗ ದಾಟಿ ನಾವು ಸಿರಾ ತಲುಪಿವರೆಗೂ ಸಿಕ್ಕಾಪಟ್ಟೆ ಮಳೆ. ಎಷ್ಟರ ಮಟ್ಟಿಗಿತ್ತು ಅಂದರೆ, ಇದು ಮಳೆ ನಿಲ್ಲೋ ಸಮಯದಲ್ಲಿ ನಾನು ಒಂಚೂರು ಶೂಟ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ನಾನು ತೂಕಡಿಸ್ತಾ ಇದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ಆನಂತರ ನೋಡಿದ ಮೇಲೂ ಹೆಂಗಿತ್ತು, ಮುಂದಿನ ರೋಡ್ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಳೆ. ಅಕ್ಕಪಕ್ಕ ನಿಂತಿದ್ದ ನೀರಲ್ಲಿ ಅದು ಗಾಡಿ ಹೋಗುವಾಗ ಚಿಮ್ಮುತ್ತಲ್ಲ ನೀರು, ಎದುರುಗಡೆ ಲಾರಿ ಬಂದರೂ ಕಾಣಿಸಲ್ಲ. ಸಿಕ್ಕಾಪಟ್ಟೆ ಡೇಂಜರಸ್ ಈ ಥರ ಒಂದು ಡ್ರೈವ್ ಅಂತಲೇ ಅನಿಸುತ್ತೆ ನನಗೆ. ತುಂಬಾ ಮಳೆ ಇತ್ತು, ಜೋರು ಮಳೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಯಾವುದೇ ರೀತಿ ಮಳೆ ಇಲ್ಲ. ಹಾಗೆ ಈವೆಂಟ್ಗೂ ಯಾವುದೇ ಮಳೆ ಅಡ್ಡಿ ಮಾಡಲಿಲ್ಲ. ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು ತುಮಕೂರು ಈವೆಂಟು. ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರ ಪ್ರೀತಿಗೆ ತುಮಕೂರು ಜನತೆ, ಬೆಂಗಳೂರಿಂದ ಎಷ್ಟು ಜನ ಬಂದಿದ್ದರು, ತುಮಕೂರಿನ ಅಕ್ಕಪಕ್ಕದ ಹಳ್ಳಿಗಳಿಂದ ಎಷ್ಟು ಜನ ಬಂದಿದ್ದರು, ಅದು ನಾನು ಹೇಳಲ್ಲ, ಮನಸ್ಸಿಂದ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಇದು ತುಮಕೂರಿನ ಗಾಜಿನ ಮನೆ. ತುಂಬ ಖುಷಿ ಆಯ್ತು ನನಗೆ ಹೋಗಿ. ಆ ವಾತಾವರಣ ಭಾಳ ಚೆನ್ನಾಗಿತ್ತು. ಬಲಕ್ಕೆ ತಿರುಗಿದರೆ ಆಂಜನೇಯ ಸ್ವಾಮಿಯ ದೊಡ್ಡ ಮೂರ್ತಿ, ಎಡಕ್ಕೆ ತಿರುಗಿದರೆ ಅಮಾನಿ ಕೆರೆಯ ಸುತ್ತಮುತ್ತ ಒಂದು ಪಾರ್ಕು, ನೈಟ್ ಕಲರ್ಫುಲ್ ಫೌಂಟೇನು, ಅದು ನೋಡಲಿಕ್ಕೆ ಸಂತೋಷ. ಲೈವ್ ಯಾರಾದರೂ ಜಾಯ್ನ್ ಆಗಿದ್ದರೆ ನೋಡಿರ್ತೀರ ಎಷ್ಟು ಚೆನ್ನಾಗಿದೆ ಆ ವಾತಾವರಣ. ಲೈಟಿಂಗ್ಸ್ ಹಾಕಿದಾಗಂತೂ ಭಾಳ ಚೆನ್ನಾಗಿ ಕಾಣಿಸುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ನೇಚರ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ತುಂಬ ಮನಸ್ಫೂರ್ತಿಯಾಗಿ ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ನಮ್ಮ ಕಾರ್ ನಿಂತಿದ್ದಲ್ಲಿ ಅದು ಅಮಾನಿ ಕೆರೆ. ಆ ಕೆರೆ ಸುತ್ತಮುತ್ತ ಪಾರ್ಕು, ಮಧ್ಯದಲ್ಲಿರೋದು ಈ ಗಾಜಿನ ಮನೆ ಅನ್ನೋದಷ್ಟೇ, ಎಲ್ಲೂ ಗಾಜೇ ಬಳಸಿಲ್ಲ. ನಮ್ಮದು ದಾವಣಗೆರೆಯಲ್ಲಿ ತುಂಬ ದೊಡ್ಡ ಗ್ಲಾಸ್ ಹೌಸ್ ಇದೆ. ದಾವಣಗೆರೆದು ಫೇಮಸ್ ಗ್ಲಾಸ್ ಹೌಸ್. ಯಾರಾದರೂ ಈ ಕಡೆ ಪಾಸ್ ಆಗ್ತಿದ್ರೆ ಹೈವೇ ಪಕ್ಕದಲ್ಲೇ ಇದೆ, ನೋಡ್ಕೊಂಡು ಹೋಗಿ ಆಯಿತಾ. ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿದೆ. ಗ್ಲಾಸ್ ಹೌಸು ಆ್ಯಂಡ್ ಗ್ಲಾಸ್ ಹೌಸ್ ಇಸ್ ರಿಯಲ್ ಗ್ಲಾಸ್ ಹೌಸ್. ಗ್ಲಾಸಲ್ಲೇ ಮಾಡಿದ್ದಾರೆ. ಇದು ಫೈಬರಲ್ಲಿತ್ತು. ಇದು ಗಾಜಿನ ಮನೆ ಅಲ್ಲ, ಫೈಬರ್ ಮನೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆ ಪ್ಯಾಚ್ ಆಗೋಗಿತ್ತು. ಸಿಕ್ಕಾಪಟ್ಟೆ ಈವೆಂಟ್ಸ್ ನಡೆಯುತ್ತಂತೆ. ನೋಡಿ, ಫೌಂಟೇನ್, ಕಲರ್ಫುಲ್ ಫೌಂಟೇನ್. ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಆ ಮ್ಯೂಸಿಕ್ ತಕ್ಕಂಗೆ ಫೌಂಟೇನ್ನ, ಅಂದರೆ KRS ಅಲ್ಲೆಲ್ಲ ಪ್ಲೇ ಮಾಡ್ತಾಯಿದ್ರಲ್ಲ, ನನಗೆ ಗೊತ್ತಿರೋದು KRS ಒಂದೇ. ನಾನು ಚಿಕ್ಕಂದಿನಿಂದನೂ ನಮ್ಮ ಡ್ಯಾಡಿ ಅಮ್ಮನ ಜೊತೆ ನಾನು ಹೋಗಿದ್ದು KRSಗೆ ಹೋಗ್ತಾ ಇದ್ದಿದ್ದು ಪ್ರತಿ ವರ್ಷ ರಜಕ್ಕೆ. KRS ಅಲ್ಲಿ ಈ ಮ್ಯೂಸಿಕ್ ಫೌಂಟೇನ್ ನೋಡೋಕ್ಕೆ ಕುತ್ಕೊಂಡು ಕಾದು ಅದನ್ನು ನೋಡಿಕೊಂಡು ಕರ್ಕೊಂಬರ್ತಾಯಿದ್ರು ನಮಗೆ ತೋರಿಸಿ. ಅದೊಂದು ಮೆಮೊರಿ ನನಗೆ ಮತ್ತೆ ರೀಕಾಲ್ ಆಗ್ತಾ ಇರುತ್ತೆ. ಮೈಸೂರು ನಮ್ಮದು ಯಾವಾಗಲೂ ಹಾಲಿಡೇ ಸ್ಪಾಟ್ ಅಂತಲೇ ಹೇಳ್ಬೋದು. ಝೂ ಆಗಲಿ, ಚಾಮುಂಡಿ ಬೆಟ್ಟ ಆಗಲಿ, ನಂಜನಗೂಡು ಆಗಲಿ, ಎಲ್ಲ ಚಿಕ್ಕವಳಿದ್ದಾಗ ಹೋಗಿದ್ದು. ಮತ್ತು ನಾನು ಮದುವೆ ಆದಮೇಲೆ ಹೋಗೇ ಇಲ್ಲ. ಇತ್ತೀಚೆಗಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ನಾನು. ಹಾಗೆ KRS ಬ್ಯೂಟಿಫುಲ್. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಲಿಟ್ಸ್. ನೀವು ನೋಡ್ಬೋದು, ಫರ್ನಿಚರ್ ಬಂದಿದೆ ಇನ್ ದ ಸೆನ್ಸ್ ಇದನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿ. ಫರ್ನಿಚರ್ ಎಲ್ಲ ಮಾಡಿಸ್ಲಿಕ್ಕೆ ಕೊಟ್ಟೆ ತುಂಬ ದಿನ ಆಯಿತು. ಫೈನಲಿ ಪಾಲಿಶ್ ಆಗಿ ಬಂದಿದೆ. ಆದರೆ ಕುಷನ್ ಆಗಬೇಕು, ಕರ್ಟನ್ಸ್ ಆಗಬೇಕು. ಬನ್ನಿ ತೋರಿಸ್ತೀನಿ ಸೋಫಾ ಬಗ್ಗೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು L ಶೇಪ್ದು ಸೋಫಾ ಸೆಟ್. ಇದು ಇಲ್ಲಿ 3 ಸೀಟರು ಆ್ಯಂಡ್ ಅಗೇನ್ 3 ಸೀಟರ್ ಇದೆ. ಇದು 3 ಸೀಟರು, ಅಗೇನ್ ಅಲ್ಲಿ 3 ಸೀಟ್ರು, 7 ಸೀಟ್ರು ಟೋಟಲ್. ಇದು 7 ಸೀಟ್ರ್ ಸೋಫಾ ಒಂದು ಸೈಡ್ ಆದರೆ, ಮತ್ತೆ 7 ಸೀಟ್ರ್ ಸೋಫಾ ಈ ಕಡೆ ಬರುತ್ತೆ. ಇದಕ್ಕೆ ಕುಷನ್ ಆಗಬೇಕು. ಆ ಕುಷನ್ಗೆ ಮೆಷರ್ಮೆಂಟ್ ತೊಗೊಳ್ಳಿಕ್ಕೆ ಇವತ್ತು ಬರ್ತಾರೆ ಶೋರೂಮಿಂದ. ಆ್ಯಂಡ್ ಇಲ್ಲಿಗೆ ಕರ್ಟನ್ಸ್ ಬೇಕು, ಇಲ್ಲಿಗೂ ಕರ್ಟನ್ಸ್ ಬೇಕು, ಶಿಯರ್ಸ್ ಬೇಕು, ಬ್ಲೈಂಡ್ಸ್ ಬೇಕು. ಇನ್ನೂ ತುಂಬ ಕೆಲಸ ಇದೆ. ಆ್ಯಂಡ್ ಇದೆಲ್ಲ ಡೆಕೋರೇಟಿವ್ ಐಟಮ್ಸು. ಇದೆಲ್ಲ ನನಗೆ ಆರ್ಗನೈಸ್ ಮಾಡಲಿಕ್ಕೂ ಕೂಡ ಫಸ್ಟು ಈ TVನ ವಾಲ್ ಮೌಂಟ್ ಮಾಡಿಸಿದ ಮೇಲೆ ನೆಕ್ಸ್ಟ್ ಎಲ್ಲ ಮಾಡಬೇಕು. ನಮ್ಮ ಮನೇಲಿ TV ಯಾರೂ ನೋಡಲ್ಲ. ಸೊ ಇದೊಂದು ಶೋ ಐಟಮ್ ಥರ ನಾವು ಯೂಸ್ ಮಾಡೋದು. ಹಾಗಾಗಿ ಅದು ಮೇಲಕ್ಕೆ ಹೋಗುತ್ತೆ. ಹಾಗೆ ಫರ್ನಿಚರ್ ವಿಚಾರಕ್ಕೆ ಬಂದರೆ, ಹಾಗೆ ಈ ಕಡೆ ಡೈನಿಂಗ್ ಟೇಬಲ್ ವಿಚಾರಕ್ಕೆ ಬಂದರೆ, ಇದೊಂದು 8 ಸೀಟರ್ ಡೈನಿಂಗ್ ಟೇಬಲ್. ಇದು ಚೇರ್ಸ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಲಿಕ್ಕೆ. ಬಟ್ ರಿಯಾಲಿಟಿ ಏನಂದರೆ, ಈ ಚೇರ್ಗೆ ಇನ್ನು ಕುಷನ್ಸ್ ಹಾಕಿಲ್ಲ. ಇದಕ್ಕೆಲ್ಲ ರೆಡಿ ಮಾಡಿ ಪಾಲಿಷ್ ಮಾಡಿ ತಂದಿಟ್ಟಿದ್ದಾರೆ ಕುಷನ್ಸ್. ಅದೇ ಹೇಳಿದ್ನಲ್ಲ, ಒಂದೇ ಸಲಕ್ಕೆ ಎಲ್ಲರದ್ದು ಕುಷನ್ ಹಾಕಿಬಿಡೋಣ ಅಂಥೇಳಿ. ಅಂದರೆ ಇಲ್ಲಿ ಕರ್ಟನ್ಸ್ಗಳೇನು ಕುಷನ್ ಎಲ್ಲ ಒಂದೇ ಶಾಪಲ್ಲಿ ಕೊಡೋದು, ನಾವು ಆರ್ಡ್ರ್ ಕೊಡೋದು. ಅದೆಲ್ಲದನ್ನು ಒಂದೇ ಕಡೆ ಕೊಟ್ಬಿಡೋಣ ಅಂದ್ಕೊಂಡು ನಾವು ಈಗ ಸದ್ಯಕ್ಕೆ
ಅವ್ರು ಇವತ್ತು ಬಂದು ಮೆಷರ್ಮೆಂಟ್ ತೊಗೊಳ್ತಾರೆ. ತೊಗೊಂಡ ಮೇಲೆ ನಾನು ಇದಕ್ಕೆ ಕುಷನ್ಸು, ಸೋಫಾಗೆ ಕುಷನ್ಸು ಆ್ಯಂಡ್ ಕರ್ಟನ್ಸ್ ಎಲ್ಲ ಬರುತ್ತೆ. ಆಮೇಲೆ ನಿಮ್ಮ ಜೊತೆ ನಾನು ಹೋಮ್ ಟೂರ್ ಮಾಡ್ಲಿಕ್ಕೆ ಸಾಧ್ಯ. ಆ್ಯಂಡ್ ಇಲ್ಲಿ ನೋಡ್ಬೋದು ಇನ್ನು ಆರ್ಗನೈಸ್ ಮಾಡೋಕ್ಕೆ ಎಷ್ಟು ಐಟಮ್ಸ್ ಇದೆ. ಹಾಗೆ ಎಷ್ಟು ಮಾಡ್ತಾ ಹೋದರೂ ನೋಡಿ, ನನಗೆ ಅಲ್ಲಿ ಪ್ಯಾಕಿಂಗ್ ಮಾಡುವಾಗ ಏನೂ ಕಷ್ಟ ಅನ್ನಿಸ್ಲೇ ಇಲ್ಲ. ಲಿಟ್ರಲಿ ಏನೂ ಕಷ್ಟ ಅನ್ನಿಸ್ಲೇ ಇಲ್ಲ. ತುಂಬ ಸುಲಭವಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಬಂದೆ ನಾನು. ಈಸಿಯಾಗಿ ಒಂದೊಂದು ಬಾಕ್ಸಲ್ಲಿ ಲೇಬ್ಲಿಂಗ್ ಮಾಡಿ, ಈ ಬಾಕ್ಸಲ್ಲಿ ಇದಿದೆ, ಈ ಬಾಕ್ಸಲ್ಲಿ ಇದಿದೆ ಅಂದ್ಕೊಂಡು ಎಲ್ಲ ಲೇಬಲ್ ಮಾಡಿ ತುಂಬ ಚೆನ್ನಾಗಿ ತೊಗೊಂಡು ಬಂದ್ವಿ ಸಾಮಾನು. ಇಲ್ಲಿಗೆ ಬಂದಮೇಲೆ ಇವಾಗ ನೋಡಿದ್ರೆ ಸಾಮಾನು ಕರೆಕ್ಟಾಗಿ ಬಂದಿದೆ. ಅದನ್ನು ಎತ್ತಿ ಎಲ್ಲಿ ಇಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಹಾಗೆ ಇದು ಕೂಡ ಒಂದು ಟೇಬಲು ಮಾಡಿಸಿದ್ದು. ಹಾಗೆ ದೇವ್ರ ಮನೆ ಇನ್ನು ಕಂಪ್ಲೀಟ್ ಆರ್ಗನೈಸ್ ಆಗಿಲ್ಲ ನೋಡಿ. ಸ್ನಾನ ಮಾಡ್ಕೊಂಡು ಬಂದೆ, ಈಗ ಪೂಜೆ ಮಾಡಬೇಕು. ಕಂಪ್ಲೀಟ್ ಆರ್ಗನೈಸ್ ಆಗಿಲ್ಲ. ಕಳಸ ಎಲ್ಲ ನನಗೆ ಅಂದರೆ ಕೆಲಸದವ್ರು ಒಳಗಡೆ ಬಂದೆಲ್ಲ ಪಾಲಿಷ್ ಮಾಡ್ತಾ ಇರುವಾಗ ನನಗೆ ಎಲ್ಲ ಇಡ್ಲಿಕ್ಕೂ ಮನಸ್ಸಾಗ್ತಾ ಇಲ್ಲ. ಹಾಗಾಗಿ ಇಷ್ಟನ್ನು ಇಟ್ಕೊಂಡು ದೀಪ ಹಂಗೆ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತಿಲ್ಲ ನಾಳೆಗೆ ಎಲ್ಲ ಸೆಟ್ರೇಟ್ ಆಗ್ಬೋದು. ಕೆಲಸ ಇದೆ, ಎಲ್ಲ ಆಗತ್ತೆ. ಆ್ಯಂಡ್ ನಮ್ಮ ಇದು ಒಂದು ದೀಪ ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಟೈಪ್ ಇದು ದೀಪ ಇಡ್ಬೋದು. ಇದು ನಮ್ಮ ಗೋಡೆಗೆ ಹಾಕ್ಸ್ಬಿಟ್ಟು ಇದು ಹೊರಗಡೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ತೋರಿಸ್ತೀನಿ. ಎಲ್ಲ ಸೆಟ್ ಆದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಹೋಮ್ ಟೂರ್ ಆಗುತ್ತೆ, ನನಗೂ ಗೊತ್ತು. ಆ್ಯಂಡ್ ಅಡುಗೆ ಮನೆ ಆಲ್ಮೋಸ್ಟ್ ಸೆಟ್ ಆಗಿದೆ. ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಮಾಡಿದ್ದೀನಿ, ನನಗೆ ಎಷ್ಟು ಸಾಧ್ಯ ಅಷ್ಟು. ಹಾಗೆ ಈ ಶೆಲ್ಫ್ಗಳಲ್ಲೆಲ್ಲ ಏನು ಮಾಡಿದ್ದೀನಿ ಅಂದರೆ ಬಾಕ್ಸ್ಗಳನ್ನು ಇರೋ ಬಾಟಲ್ಸು ಇರೋ ಬಾಕ್ಸನ್ನ ತುಂಬಿದ್ದೀನಿ ಸದ್ಯಕ್ಕೆ. ನಂಗೆ ಸ್ವಲ್ಪ ತುಂಬ ತೊಗೊಳೋದಿಲ್ಲ, ಒಂದು 2 kg ಅಂಥ ಡಬ್ಬಗಳನ್ನು. ಬಿಕಾಸ್ ನಿಮಗಿಲ್ಲಿ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ 2 kg ಡಬ್ಬ ಅದು. ಆದರೆ ಪಕ್ಕದಲ್ಲಿ ಇಲ್ಲಿರೋದು ಪ್ಲಾಸ್ಟಿಕ್ ಬಾಕ್ಸು. ನನಗೆ ಈ ಪ್ಲಾಸ್ಟಿಕ್ ಬಾಕ್ಸ್ನ ತೆಗಿಬೇಕಾಗಿದೆ. ಹಾಗಾಗಿ 2 kg ಒಂದಷ್ಟು ಬಾಟಲ್ಸ್ನ ತೊಗೊಂಡ್ರೆ, ಒಂದು 3-4 ಬಾಟ್ಲು ಅಥವಾ ಒಂದು 5-6 ಬಾಟ್ಲು ತೊಗೊಂಡ್ಬಿಟ್ರೆ ಆಲ್ಮೋಸ್ಟ್ ನನ್ನ ಕಿಚನಿಗೆ ಏನೂ ಅವಶ್ಯಕತೆ ಇಲ್ಲ. ಈ ಬಾಟಲ್ಸ್ ಎಲ್ಲ ಇದನ್ನೇ ರೀಯೂಸ್ ಮಾಡಬೇಕಂತ ಇದ್ದೀನಿ. ಡಿಸ್ಕಾರ್ಡ್ ಮಾಡಲ್ಲ. ಈ ಬಾಟಲ್ಸ್ನೆಲ್ಲ ಕ್ಲೀನಾಗಿ ಅದನ್ನೇ ವಾಶ್ ಮಾಡಿ ಯೂಸ್ ಮಾಡೋಣ. ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಮತ್ತೆ ಅಂತ ಹೇಳ್ಕೊಂಡು ಅದನ್ನು ರೀಯೂಸ್ ಮಾಡ್ತೀನಿ. ಆ್ಯಂಡ್ ಆಯಿಲ್ ಬಾಟಲ್ಸ್ ಮೊದಲಿಂದನೇ ಇತ್ತು, ಉಪ್ಪಿನ ಜಾಡಿ ಇತ್ತು. ಬಟ್ ಟೀ ಪೌಡರ್ ಆ್ಯಂಡ್ ಉಪ್ಪಿಗೆಲ್ಲ ತೊಗೊಳ್ತೀನಿ ಇನ್ನೊಂದು. ಇದು ಒಂದು ಸ್ಟ್ಯಾಂಡು, ಅದೊಂದು ಸ್ಟ್ಯಾಂಡ್ ಹೊಸದು ತೊಗೊಂಡಿದ್ದು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಇದು ರಸ್ಟ್ ಬರುತ್ತೆ ಮ್ಯಾಮ್, ಕಲೆ ಉಳಿದ್ಬಿಡುತ್ತೆ ಅಂತ. ಡೆಫಿನೆಟ್ಲಿ ಇದು ಪರ್ಮನೆಂಟ್ ಅಲ್ಲ. ಈ ಸ್ಟ್ಯಾಂಡ್ ಆಗಲಿ ಆ ಸ್ಟ್ಯಾಂಡ್ ಆಗಲಿ ಎರಡೂ ಪರ್ಮನೆಂಟ್ ಅಲ್ಲ. ಈ ಎರಡೂ ಸ್ಟ್ಯಾಂಡ್ ಬದಲಿ ನಾನು ಕಟ್ಟಿಗೆ ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ, ಚೇಂಜ್ ಮಾಡ್ತೀನಿ. ಇದು ಮೊನ್ನೆ ನೋಡುವಾಗ ಇಲ್ಲಿ ಡೋರ್ ಇರಲಿಲ್ಲ, ನೆನ್ನೆ ಬಂದು ಇದಕ್ಕೊಂದು ಡೋರ್ ಹಾಕ್ಕೊಟ್ರು. ಅವನ್ ಮೇಲ್ಗಡೆ ಕೆಳಗಡೆ ಎಲ್ಲ. ಇನ್ನು ಈ ಕಡೆ ಫ್ರಿಜ್ಜು. ಕಂಪ್ಲೀಟ್ ಆರ್ಗನೈಸೇಷನ್ ಆದಮೇಲೆ ನಿಮ್ಮ ಜೊತೆ ಟೂರ್ ಹಂಚ್ಕೊಳ್ಳಿಕ್ಕೆ ನನಗೂ ಸಂತೋಷ ಆಗುತ್ತೆ. ಇದು ನಮ್ಮ ರೂಮಲ್ಲಿ ಫರ್ನಿಚರ್ ವಿಚಾರಕ್ಕೆ ಬಂದರೆ ಇದು ಕಾಟ್, ನಾವು ಮಾಡಿಸಿದ ಕಾಟು. 2 ಕಾಟು, ಮಗನಿಗೊಂದು ನಮಗೊಂದು. ಹಳೇದು ಸೇಮ್ ಸೈಜ್ 2 ಕಾಟ್ ಇತ್ತು, ಅದು 2 ಗೆಸ್ಟ್ ರೂಮಿಗೆ ಆಯಿತು. ಇದು ನಮ್ಮ ರೂಮಿನ ಒಂದು ಕಾಟ್. ಇದೆಲ್ಲ ಡೀಟೇಲಾಗಿ ಈಗ ಮೆಸ್ಡೋರ್ ಫುಲ್ ಮುಚ್ಚಿಲ್ಲ, ನೋಡಿದಾರೆ ಬಿಡು ಜನ. ಇಲ್ಲಿ ಅಮ್ಮನ ರೂಮು. ಅಮ್ಮ ಈಗ 2-3 ದಿನ ಇಲ್ಲೇ ಇದ್ದರು. ಇದು ನಮ್ಮದು ಹಳೆ ಕಾಟು. ನಾವು ಇದಕ್ಕೆ ಹೆಡ್ ಬೋರ್ಡ್ ಅಂತ ಏನೂ ಮಾಡಿಸಿರಲಿಲ್ಲ. ಒಂದು 6.5 by 6.5 ಇದೆ ಇದು ಕಾಟು. ಅದಕ್ಕೆ ಸೇಮ್ ಬೆಡ್ ಕೂಡ ನಾವು ಮಾಡಿಸಿದ್ವಿ. ಇದು ಇಲ್ಲಿಗೆ ಬಂತು. ಇನ್ನೊಂದು ಗೆಸ್ಟ್ ರೂಮ್ಗೆ ಇನ್ನೊಂದು ಹೋಗುತ್ತೆ. ಆ್ಯಂಡ್ ಅಮ್ಮನಿಗೊಂದು ಸಿಂಪಲಾಗಿ ಮಿರರು. ಹಾಗೆ ಇಲ್ಲೆಲ್ಲ ವಾರ್ಡ್ರೋಬ್ಸ್ ಇದೆ, ಸಿಕ್ಕಾಪಟ್ಟೆ ವಾರ್ಡ್ರೋಬ್ಸ್ ಇದೆ. ಒಂದು ವಾರ್ಡ್ರೋಬ್ ಫುಲ್ ಅಮ್ಮನಿಗೆ ಬಿಟ್ಟಿದ್ದೀನಿ. ದೆನ್ ಇನ್ನೂ ಆರ್ಗನೈಸ್ ಮಾಡಬೇಕು ನಾನು. ಇದು ಹೋಮ್ ಟೂರ್ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್ ನಿಮಗೋಸ್ಕರ. ಹಾಗೆ ಈವೆಂಟಿಗೆ ಹೋದ್ಮೇಲೆ ಒಂದಷ್ಟು ಸಾಮಾನು ತೊಗೊಂಡು ಬರೋದು ಇದ್ದೇ ಇರುತ್ತೆ. ಅದರಲ್ಲಿ ಎಪ್ಸಮ್ ಸಾಲ್ಟು ನನಗೆ ಯೂಶ್ವಲಿ ತುಂಬ ಹೆಲ್ಪ್ ಆಗೋದು. ಎಪ್ಸಮ್ ಸಾಲ್ಟು ನಾನು ಆವಾಗ ಕೈ ಕಾಲು ನೋವು ಅಂದ ತಕ್ಷಣ ನಾನು ಇದನ್ನು ಸೋಕ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ. ಹಾಗೆ ಹರಿಪಿ ಹತ್ರ ಒಂದಷ್ಟು ಸಾಮಾನು ತೊಗೊಂಡು ಬಂದೆ, ಸುಹಾಸಿನಿ ಹತ್ರ ಒಂದಷ್ಟು ಸಾಮಾನು ತೊಗೊಂಡ್ಬಂದೆ. ನೀವೆಲ್ಲ ಅಂದ್ಕೋಬೋದು, ಅರೆ ನಮಗೆ ಈವೆಂಟಿನ ವ್ಲಾಗೇ ಹಾಕಲಿಲ್ಲ ಮೇಡಮ್ ಅಂತ. ಈವೆಂಟಿನ ವ್ಲಾಗ್ ಹಾಕ್ತೀನಿ. ತುಮಕೂರು ಜನ ಯಾರೂ ಬೇಜಾರಾಗಬೇಡಿ. ಬಿಕಾಸ್ ವೀಡಿಯೋಗ್ರಾಫರ್ ಬಂದುಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗಿರೋದ್ರಿಂದ ಅವರು ವೀಡಿಯೋ ನನಗೆ ಕೊಟ್ಟಾಗಲೇ ನಾನು ನಿಮಗೆ ಹಾಕೋಕ್ಕೆ ಸಾಧ್ಯ. ಈ ಮನೇಲಿ ಲೈಟ್ ಕೂಡ ಹಾಕಿಲ್ಲ, ಅಷ್ಟು ಚೆನ್ನಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು
ಶುಗರ್ ಕೇರ್ ಅಂದರೆ ಡಯಾಬಿಟಿಕ್ ಪೇಷಂಟ್ಸು. ಈಗ ನಮ್ಮ ಮನೆಯವರು ಪ್ರೀ ಡಯಾಬಿಟಿಕ್ಕು, ಹಾಗಾಗಿ ಅವ್ರಿಗೂ ಕೂಡ ಇದನ್ನು ಡೈಲಿ ಕೊಡ್ತೀನಿ. ಒಂದು ಬಾಟಲ್ ಖಾಲಿ ಆಗಿದೆ, ಇದು ಸೆಕೆಂಡ್ ಬಾಟಲು. ಶುಗರ್ ಕೇರ್ ಚೂರ್ಣ ಇದು. ಡೈಲಿ ಇದನ್ನು ನಾವು ಬಿಸಿ ನೀರಲ್ಲಿ, ಬೆಚ್ಚಗಿನ ನೀರಲ್ಲಿ ತೊಗೊಳ್ತಾ ಬಂದರೆ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಇದು ಬೇದಿಂಗ್ ಸಾಲ್ಟ್, ಅಂದರೆ ನಾವು ಸ್ನಾನಕ್ಕೆ ಹಾಕೊಳ್ಳೋವಂಥ ಒಂದು ಉಪ್ಪು. ಇದರಲ್ಲಿ ರೋಸ್ ಪೆಟಲ್ಸ್ ಇರುತ್ತೆ. ಏನು ಗಮ್ಮನತ್ತೆ ಗೊತ್ತಾ, ಪಚ್ಚಕರ್ಪೂರ ಎಲ್ಲ ಹಾಕಿರ್ತಾರೆ. ಆ ಸ್ನಾನದ ಟಬ್ಬಿಗೆ ಹಾಕೊಂಡ್ಬಿಟ್ರೆ ಒಂದು ಉಲ್ಲಾಸ, ಅಷ್ಟು ಚೆನ್ನಾಗಿ ಅನಿಸುತ್ತೆ ಇದು. ನಾನು ಇದನ್ನು ಕೂಡ ತುಂಬ ಯೂಸ್ ಮಾಡಿ ಒಂದು ಬಾಟಲ್ ಖಾಲಿ ಆಯಿತು, ಸೆಕೆಂಡ್ ಬಾಟಲ್ ನಾನು ತೊಗೊಂಡಿರೋದು. ಇದೆಲ್ಲ ಆಯುರ್ವೇದ ಪ್ರಾಡಕ್ಟ್ಸು. ನಿಮ್ಮ ದೇಹಕ್ಕೆ ಒಂದು ಎನರ್ಜಿ, ಟಾಕ್ಸಿನ್ಸ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದೆಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹರಿಪ್ರಿಯಾ ಅವರ ನಂಬರ್ ಇದೆ, ಹಾಗೆ ಅವರ ವೆಬ್ಸೈಟ್ ಇದೆ, ನೀವು ಅಲ್ಲೋ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಜವಾಗ್ಲೂ ನಾವೇ ಪುಣ್ಯವಂತರು. ಇಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನಮಗೆ ಸಿಗ್ತಾ ಇದೆಲ್ಲ, ನಿಜವಾಗ್ಲೂ ನಾವೇ ಪುಣ್ಯವಂತರು. ಇನ್ನು ಪ್ರಾಡಕ್ಟ್ಸ್ ಇದೆ, ಸುವಾಸನೆ ಅಂತ ತಂದಿದ್ದು, ಕಾಫಿ ಪೌಡರ್ ಎಲ್ಲ ತೋರಿಸ್ಬೇಕು, ಟೈಮ್ ಆಗಲ್ಲ ಒಂದೇ ವ್ಲಾಗಲ್ಲಿ ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ. ಇದು ವೆಯ್ಟ್ ಲಾಸ್ ಪೌಡರ್. ಓಕೆ, ಇದರಲ್ಲಿ ನೆಲ್ಲಿಕಾಯಿ ಬೀಜ, ಇದು ಶುಗರ್ ಕೇರ್ ಪೌಡ್ರ್ ಅಂತ ಹೇಳಿದ್ನಲ್ಲ, ಶುಗರ್ ಕೇರ್ ಪೌಡ್ರಲ್ಲಿ ನೆಲ್ಲಿಕಾಯಿ ಬೀಜ ಇದೆ, ಹಾಗಲಕಾಯಿದು, ಬೇವಿನಕಾಯಿದು, ಮೆಂತ್ಯ, ಆಮ್ಲ, ಅರಿಶಿನ ಎಲ್ಲ ಸೇರಿ ಮಾಡಿರೋದ್ರಿಂದ ಇದು ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಎಕ್ಸಲೆಂಟ್. ಎಷ್ಟೋ ಜನರದು ಏನಂತಾರೆ, ಡಯಾಬಿಟಿಸ್ ತುಂಬಾ ಕಡಿಮೆ ಆಗಿದೆ ಅಂತ ರಿಪೋರ್ಟ್ಸ್ ಬಂದಿದೆ. ಅದು ಕೇಳಿನೇ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಒನ್ಸ್ ಅಗೇನ್ ವೆಯ್ಟ್ ಲಾಸ್ ಪೌಡರ್ ನಿಮಗೆಲ್ಲ ಗೊತ್ತು. ವೆಯ್ಟ್ ಲಾಸ್ ಪೌಡ್ರಲ್ಲಿ ಬಾರ್ಲಿ ಅಕ್ಕಿ ಇದೆ, ಶುಂಠಿ ಇದೆ, ತುಳಸಿ ಇದೆ, ಅಜ್ವಾನ ಇದೆ, ಹುರುಳಿ ಬೀಜ ಇದೆ, ಜೀರಿಗೆ ಇದೆ, ಸೋಂಫ್ ಇದೆ, ತ್ರಿಫಲ ಇದೆ. ಇದನ್ನು ಒಂದು ಬೆಚ್ಚಗಿನ ನೀರಲ್ಲಿ ಮಜ್ಜಿಗೆ ಅಥವಾ ನೀರಿಗೆ ಹಾಕಿಬಿಟ್ಟು ನೀವು ಇದನ್ನು ಕುಡಿತಾ ಬಂದರೆ ಸಖತ್ ಬೆನಿಫಿಟ್ಸ್, 100% ವೆಯ್ಟ್ ಲಾಸ್ನ ನೀವು ಫೀಲ್ ಮಾಡ್ತೀರಾ. ಇದೆಲ್ಲ ನಾನು ಉಪಯೋಗಿಸುವಾಗೂ ತೋರಿಸ್ತೀನಿ. ಆಲ್ರೆಡಿ ಒಂದೊಂದು ಬಾಟ್ಲು ನಾವು ವಿತೌಟ್ ಲೇಬಲಿಂಗು ಒಂದು ಬಾಟ್ಲು ಖಾಲಿ ಮಾಡಿದ್ದೀವಿ. ಕಾರಣ ಅದು ಹೇಗಿರುತ್ತೆ, ನಮ್ಮ ಮೇಲೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ಹೇಳಬೇಕಲ್ವ, ಅದಕ್ಕೋಸ್ಕರ. ಇನ್ನು ಇದು ನೆಕ್ಸ್ಟ್ ಇದಿರೋದು ಇದು ತ್ರಿಫಲ ಚೂರ್ಣ. ಈ ತ್ರಿಫಲ ಚೂರ್ಣದಲ್ಲಿ ನೆಲ್ಲಿಕಾಯಿ, ಖರ್ಜೂರ, ಇಂಪಾರ್ಟೆಂಟಾಗಿ ಸ್ವೀಟ್ನೆಸ್ಗೆ ಖರ್ಜೂರ, ಏಟು, ತುಪ್ಪ, ಬಾದಾಮಿ, ಗೋಡಂಬಿ, ಅಕ್ರೂಟು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಅಶ್ವಗಂಧ, ಶತಾವರಿ ಇಷ್ಟಿದೆ. ಇದು ನಮ್ಮ ಡೈಲಿ ಪ್ರೋಟೀನ್ ಇಂಟೇಕ್ನ ಸಪೋರ್ಟ್ ಮಾಡೋದ್ರ ಜೊತೆಗೆ ನಮಗೆ ಇನ್ಸ್ಟಂಟಾಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಹಾಗೂ ನಮಗೆ ಇಮ್ಯುನಿಟಿ ಬರಲು, ಅಂದರೆ ಎಷ್ಟೋ ಕಾಯಿಲೆಗಳಿಗೆ ಇಮ್ಯುನಿಟಿ ಬರೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಹೆಣ್ಮಕ್ಳು, ಸ್ಪೆಷಲಿ ಹೆಣ್ಮಕ್ಳು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನೋರು ಇದನ್ನು ಡೈಲಿ 1 ಸ್ಪೂನು, ಇದು ಪೇಸ್ಟ್ ರೂಪದಲ್ಲಿರುತ್ತೆ, 1 ಸ್ಪೂನ್ ತಿಂತಾ ಬರಬೇಕು. ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ತೀನಿ. ಸೊ ಇನ್ನೂ ಇದೆ, ತುಂಬ ತರಿಸಿದ್ದೀನಿ ನಾನು, ಐಟಮ್ ತೊಗೊಂಬಂದಿದ್ದೀನಿ ಈವೆಂಟಿಂದ. ಸೊ ನಿಮಗೂ ನಾನು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿಗೆ ಇಷ್ಟು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಪ್ರಾಡಕ್ಟ್ಸ್ ಬೇಕಾದ ನೇಚರ್ಸ್ ವೇನ್ ವೆಬ್ಸೈಟ್ಗೆ ಹೋಗಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.